ನಮ್ಮ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಪದೇ ಪದೇ ಪತ್ರಿಕಾಗೋಷ್ಠಿಯನ್ನು ನಾನು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀನಿ. ಅವರು ಇನ್ನೂ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಗೆಲ್ತಕ್ಕಂಥವ್ರಿಗೆ ಅವಕಾಶ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅಂದರೆ ಹಿಂದೆ ನಿಮಗೆ 4 ಬಾರಿ 3 ಬಾರಿ ಲೋಕಸಭಾ ಟಿಕೆಟ್ ಕೊಟ್ಟಿತ್ತು. ಮತ್ತು ಅವತ್ತು ನೀವು ಗೆಲ್ತೀರಿ ಅಂತಲೇ ಟಿಕೆಟ್ ತೊಗೊಂಡಿದ್ರಿ, ಯಾಕೆ ಸೋತ್ರಿ? ವಿಧಾನಸಭೆಗೆ ನೀವು ಸೋತ್ರಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಎಸ್ ಎ ರವೀಂದ್ರನಾಥ್ ಇದ್ರಿಗೆ, ಒಬ್ಬ ಸಾಮಾನ್ಯ ರೈತನ ಮಗನಿದ್ರಿ ಸೋತ್ರಿ. ಇವತ್ತು ಗೆಲ್ತಕ್ಕಂಥವ್ರಿಗೆ ಟಿಕೆಟ್ ಕೊಡ್ರಿ ಅಂದರೆ ನೀವು ಯಾವ ರೀತಿ ಗೆಲ್ತೀರಿ? ವಾಮ ಮಾರ್ಗದಲ್ಲಿ ಗೆಲ್ತಕ್ಕಂತ ಬರ್ತಾಯಿದ್ದೀರಿ. ಹಣ ಹೆಂಡ ಏನೇನು ಗೆಲ್ಲೋದಕ್ಕೆ ಮಾನದಂಡಗಳು ಬೇಕಾಗಿದ್ದಾವಲ್ಲ ಅವನ್ನೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ. ಆ ರೀತಿ ನಮಗೆ ಶಕ್ತಿ ಇದೆ, ಹಣದ ಶಕ್ತಿ ಇದೆ, ತೋಳ್ಬಲದ ಶಕ್ತಿ ಇದೆ, ಆದ್ದರಿಂದ ನಾವು ಗೆಲ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇನ್ನೂ ಕ್ಯಾಂಡಿಡೇಟೇ ಘೋಷಣೆ ಆಗಿಲ್ಲ, ನಿಮಗೆ ಬಿ ಫಾರ್ಮೇ ಸಿಕ್ಕಿಲ್ಲ, ಆದರೆ ಗೆಲ್ತೀವಿ ಅಂತಂದು ಹೇಳಿ ವಾಮ ಮಾರ್ಗದಲ್ಲಿ ಇವತ್ತು ನೀವು ಏನು ಕೃತ್ಯವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀವಿ. ಅದ್ರ ಮುಂದೆ ಇದೆ, ಎರಡು ಕಡೆ ಸೇಮ್. ಯಾವ ರೀತಿ ಆಮಿಷಗಳನ್ನು ಒಡ್ತಾ ಇದ್ದೀರಿ ಅಂತ ಹಂಗೆ ಹೇಳಿ, ಒಂದೇ ಸೈಡ್ ಯಾವ ರೀತಿ ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಮೊನ್ನೆ ನಮ್ಮ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಸಹೋದರಿ ಅವರ ಮಗನ ನಾಮಿನೇಷನ್ ಮಾಡೋದಕ್ಕೆ ಬಂದಿತ್ತು. ನಮಗೆ ಅಧಿಕಾರಿಗಳು ಹೇಳಿದರು, ಯಾವುದೇ ವೆಹಿಕಲ್ಗಳನ್ನು ನಮ್ಮ ಏನು ಚುನಾವಣೆ ಪೋಲಿಂಗ್ ಇದನ್ನು ಮಾಡ್ತಾ ಇದ್ದೀವಲ್ಲ, ನಾಮಿನೇಷನ್ ಮಾಡ್ತಾ ಇದ್ದೀವಲ್ಲ, ಆಫೀಸ್ ಹತ್ರ ಯಾವುದೂ ವೆಹಿಕಲ್ ತರಂಗಿಲ್ಲ, ನಮ್ಮ ಸ್ವಂತದ್ದಾಗಲಿ ಗೌರ್ಮೆಂಟ್ ವೆಹಿಕಲ್ ಆಗಲಿ ಯಾವುದೂ ತರಂಗಿಲ್ಲ ಅಂತ ನಿರ್ಬಂಧ ಏರಿ ನಮ್ಮ ವೆಹಿಕಲ್ಗಳೆಲ್ಲ 300 ಅಡಿ ದೂರದಲ್ಲಿ ನಿಲ್ಲಿಸಿದ್ರು. ಅದೇ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೀದಾ ಯಾರಲ್ಲಿ ನಾವು ನಾಮಿನೇಷನ್ನ ಫೈಲ್ ಮಾಡ್ತೀವೋ ಆ ಬಾಗಿಲಲ್ಲಿ ಬಂದು ಹಿಡಿದು ಯಾವ ರೀತಿ ಚುನಾವಣೆ ಇಲ್ಲಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಒಂದು ಮನೆತನ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟ ನಿದರ್ಶನ ಆಗಿದೆ. ಈಗಾಗಲೇ ನಮ್ಮ ಕಡೆಯಿಂದ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಈ ರೀತಿ ವಾಮ ಮಾರ್ಗದಲ್ಲಿ ಇವತ್ತು ಚುನಾವಣೆಯನ್ನು ಗೆಲ್ಲೋದಕ್ಕೆ ಹೊರಟಿದ್ದಾರೆ. ನಾನು ಇವತ್ತು ನಿಮ್ಮ ಮುಖಾಂತರ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗಿರ್ಬೋದು, ದಾವಣಗೆರೆಯ ಜನತೆಗಿರ್ಬೋದು ಒಂದು ವಿನಂತಿಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನು ಅಂದರೆ, ನಿಮಗೆ ಯಾವ ರೀತಿ ಟೋಪಿಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೆ. ಯಾಕೆಂದರೆ ಇವತ್ತು ಪ್ರತಿ ಸಾರಿ ಹೇಳ್ತಿದ್ರು, ನಾವು ಇಲ್ಲೇನಾದರೂ BJP ಗೆದ್ದರೆ ನಿಮಗೆ ಭಾಳ ತೊಂದರೆ ಆಗುತ್ತೆ, ನಿಮ್ಮ ವ್ಯವಹಾರಗಳಿಗೆಲ್ಲ ತೊಂದರೆ ಆಗುತ್ತೆ, ನೀವು ಊರು ಬಿಡೋ ಪರಿಸ್ಥಿತಿ ಬರ್ತೈತಿ, ಗಲಭೆ ಸೃಷ್ಟಿ ಮಾಡ್ತಾರೆ BJP ಇರುವಂಥದ್ದು. ಆದರೆ ಇವತ್ತು ಬರೀ ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳಿದ್ದಕ್ಕೆ ಅವ್ರ ಮನೆಗೆ ಆಲ್ರೆಡಿ ಲೋಕಸಭಾ ಸದಸ್ಯರಿದ್ದಾರೆ, ಜಿಲ್ಲಾ ಮಂತ್ರಿಗಳಿದ್ದಾರೆ. ಕೇವಲ ಒಂದು ವಿಧಾನಸಭಾ ಟಿಕೆಟ್ ಕೇಳಿದ್ದಕ್ಕೆ ಅಲ್ಪಸಂಖ್ಯಾತರ ನಡುವೆ ಜಗಳ ಹಚ್ಚಿದ್ದಾರೆ. ಇದಕ್ಕೆ ಸ್ಪಷ್ಟ ನಿದರ್ಶನ 2 ಗುಂಪು ಮಾಡಿದ್ದಾರೆ. ಅವ್ರ ಪರವಾಗಿರ್ತಕ್ಕಂಥ ಒಂದು ಗುಂಪು, ಅವ್ರ ವಿರೋಧವಾಗಿರ್ತಕ್ಕಂಥ ಒಂದು ಗುಂಪನ್ನು ಮಾಡಿ ಇವತ್ತು ಅವರಲ್ಲೇ ಸಹಿತ ಹೊಡೆದಾಟವನ್ನು ಹಚ್ತಾ ಇದ್ದಾರೆ. ನಾವು ಸಹಿತ ನಮ್ಮ ಅಜಯ್ ಕುಮಾರು, ನಾವು ಎಲ್ಲರೂ ಸಹಿತ ಚುನಾವಣೆ ಎದುರಿಸಿದೆ. ನಾನು 4 MLA ಚುನಾವಣೆ ಎದುರಿಸಿದ್ದೀನಿ, ಅದು ಶಾಮನೂರು ಫ್ಯಾಮಿಲಿ ಎದುರಿಗೆ. ಅಜಯ್ ಕುಮಾರು ಎದುರಿಸಿದ್ದಾರೆ. ಆದರೆ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ, ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ನಮ್ಮ ಅಲ್ಪಸಂಖ್ಯಾತರ ವಿರುದ್ಧ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾಯಿದ್ದೀನಿ ಅಂದರೆ, ನಾವು ಚುನಾವಣೆಗೆ ಸೋತಾಗ ನಾವು ಸೋತಿರ್ದ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳ ಓಟಿಂದ, ಆದರೆ ಎಂದೂ ಸಹಿತ ಅವರಿಗೆ ಕೆಟ್ಟ ಶಬ್ದದಿಂದ ನಾವು ಮಾತಾಡಿಲ್ಲ, ಧಾರ್ಮಿಕ ವಿಚಾರ ಇಟ್ಕೊಂಡು ನಾವು ಮಾತಾಡಿಲ್ಲ. ಸೋಲಾಗಿದೆ. ನಮಗೆ ಪ್ರಜಾಪ್ರಭುತ್ವ ಕೊಟ್ಟಂಥ ಹಕ್ಕದು, ಪ್ರತಿಯೊಬ್ಬ ಮತದಾರರಿಗೂ ಪ್ರಜಾಪ್ರಭುತ್ವ ಕೊಟ್ಟಂಥ ಹಕ್ಕು ಅವ್ರು ಚಲಾವಣೆ ಮಾಡಿದ್ದಾರೆ, ನಮಗೆ ಸೋಲಾಗಿದೆ. ಆದರೆ ಇವತ್ತು ಬರೀ ಟಿಕೆಟ್ ಕೇಳಿದರು ಅಂತಕ್ಕಂಥ ವಿಚಾರವಿಟ್ಕೊಂಡು ಇವತ್ತು ಹೆಂಗೆ ಅಲ್ಪಸಂಖ್ಯಾತರನ್ನ ಹೊಡೆದಾಡ್ತಕ್ಕಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ನಿದರ್ಶನ ದಾವಣಗೆರೆಯಲ್ಲಿದೆ. ಅಲ್ಪಸಂಖ್ಯಾತ ಬಂಧುಗಳು ಎಚ್ಚೆತ್ತುಕೊಳ್ಬೇಕು. ಅವರಿಗೆ ಈ ಬಾರಿ ತಕ್ಕ ಪಾಠವನ್ನು ಕಲಿಸಿದರೆ
ನಿಮ್ಮ ಮನೆ ಬಾಗಿಲಿ ಬರ್ತಾರೆ ಅವರು, ನಿಮ್ಮ ಕಾಲು ಬಾಗಿಲಿ ಬರ್ತಾರೆ. ಆದ್ದರಿಂದ ಈ ಬಾರಿಗೆ ನಮ್ಮ ಅಭ್ಯರ್ಥಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಅವ್ರ ತಂದೆ ಹಮಾಲಿ ಮಾಡ್ತಿದ್ರು. ಅಂಥ ವ್ಯಕ್ತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಇವತ್ತು ಆಯ್ಕೆ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ನಾನು ದಾವಣಗೆರೆ ಜನತೆಗೆ ಸ್ಪಷ್ಟವಾಗಿ ಕೇಳಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಂದರೆ, ಯಾವುದೇ ವಾಮ ಮಾರ್ಗದಲ್ಲಿ ಗೆಲ್ಲಿಕ್ಕೆ ಹೊಂಟಿದ್ದಾರೆ, ಏನೇನು ಈ ರೀತಿ ಚುನಾವಣೆಯಲ್ಲಿ ಹಣ, ಈ ರೀತಿ ಸಾಮಗ್ರಿಗಳು ಹೋದ ಬಾರಿನೂ ಮಾಡಿದ್ರು. ಅವರು ಸ್ಟವ್ಗಳನ್ನು ಕೊಟ್ಟರು, ಕುಕ್ಕರ್ಗಳನ್ನು ಕೊಟ್ಟರು, ಇದೇ ರೀತಿ ಫೋಟೋಗಳನ್ನು ಹಾಕಿದ್ರು. ಇದೇ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದೆ. ಸುಮಾರು 1 ಲಾರಿ ಲೋಡಷ್ಟು ಅವರವೆಲ್ಲವೂ ಸೀಜ್ ಮಾಡಿಸಿದ್ವಿ. ಆದರೆ ಚುನಾವಣಾ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ. ಆದ್ದರಿಂದ ನಾನು ಇವತ್ತೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇದೇ ರೀತಿ ವಾಮ ಮಾರ್ಗದಲ್ಲಿ ಅವ್ರು ಗೆಲ್ಲಲಿಕ್ಕೆ ಹೊರಟ್ರೆ ಈ ದಾವಣಗೆರೆನ ಯಾವ ರೀತಿ ಕೊಂಡುಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಸುಮ್ಮನೆ ಇರಲ್ಲ, ತೀವ್ರತರವಾದಂಥ ಇದರ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಚುನಾವಣಾ ಅಧಿಕಾರಿಗಳು ಸಹಿತ ನೀವು ತಾರತಮ್ಯ ಮಾಡ್ತಾಯಿದ್ದೀರಿ. ನಮ್ಮನ್ನು 300-300 ಅಡಿ ದೂರದಲ್ಲಿ ಕಾರ್ ನಿಲ್ಲಿಸ್ಲಿಕ್ಕೆ ಹೇಳ್ತೀರಿ. ಅದೇ ಒಬ್ಬ ಲೋಕಸಭಾ ಸದಸ್ಯರು ಬಂದರೆ ಅವರ ನಮ್ಮ ನಾಮಿನೇಷನ್ ಮಾಡೋ ಆಫೀಸ್ ಬಾಗಿಲಿ ಕಾರ್ ಬಿಡ್ತೀರಿ. ಈ ರೀತಿ ಇದ್ದರಿಗೊಂದು ಇಲ್ದರಿಗೊಂದು ರೀತಿ ಮಾಡ್ತಾಯಿದ್ದೀರಿ. ಇದು ಭಾಳ ಒಂದು ದೌರ್ಜನ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಚುನಾವಣಾ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ, ಯಾವುದೇ ಆಶೆ ಆಮಿಷಗೆ ಅಧಿಕಾರಕ್ಕೆ ಬಲಿಯಾಗದಲೇ ನಿಷ್ಪಕ್ಷಪಾತ ಚುನಾವಣೆ ನಡೆಸಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಏನೇನು ಸಾಮಗ್ರಿಗಳಿದಾವೆ ತೊಂಬರಪ್ಪ ಕಂಪ್ಲೇಂಟ್ ಮಾಡಿದ್ದೀವಿ ಸರ್, ಮಾಡ್ತಾಯಿದ್ದೀವಿ, ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಸರ್. ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇದು ರಂಜಾನ್ ಗಿಫ್ಟ್, ಇದು ಅಲ್ಪಸಂಖ್ಯಾತ ಬಂಧುಗಳು ಅಂದರೆ ಹಿಂದೂ ಒಳಗೆ ಯಾರು ಬಡವರು ಇಲ್ವಾ? ಯಾಕೆ ಹೋದ ಸತಿ ಯಾಕೆ ಕೊಡಲಿಲ್ಲ ನೀವು ರಂಜಾನ್ಗೆ? ಹೋದ ಸತಿ ಉಗಾದಿ ಒಳಗೆ ಯಾಕೆ ಕೊಡಲಿಲ್ಲ? ಇವತ್ತು ಯಾಕೆ ಕೊಡ್ತಾ ಇದ್ದೀರಿ? ಏನೇನು ಉಪ್ಪು, ಶಾವಿಗೆ ಒಂದೊಂದೇ ಶಾವಿಗೆ, ಬೇಳೆ, ಸಕ್ಕರೆ, ಅಕ್ಕಿ ಕ್ಯಾಶ ಒಳಗಡೆ ಇರ್ಬೋದು, ಕೈ ಹಾಕಿ ನೋಡಿ ಒಳಗಡೆ ಅವನ್ನೆಲ್ಲ ಹಿಂಗಿಡಲ್ಲ ನೋಟು. ಸರ್, ಈಗಾಗಲೇ ಚುನಾವಣೆಯನ್ನು ಅಕ್ರಮದಿಂದ ಮೊನ್ನೆ ಏನು ಅಲ್ಪಸಂಖ್ಯಾತರು ಅವ್ರಿಗೇನು ಹೇಳ್ತಿದ್ರು, ಪ್ರತಿ ಬಾರಿ ಮುಂದಿನ ಚುನಾವಣೆ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ನಂದು ಇದು ಕೊನೆ ಚುನಾವಣೆ ಅಂತ ಹೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಂಕರಪ್ಪನವರು 4 ಚುನಾವಣೆನ ಎದುರಿಸಿದ್ರು. ದಾವಣಗೆರೆ ದಕ್ಷಿಣ 4 ಚುನಾವಣೆನೇ ಗೆದ್ದಿದ್ದು ಅಲ್ಪಸಂಖ್ಯಾತ ಬಂಧುಗಳು ಇವತ್ತು ಟಿಕೆಟ್ ಕೇಳಿದ್ದಕ್ಕೆ ಅವರಲ್ಲೇ ಒಡಕನ್ನು ಉಂಟು ಮಾಡಿ ಅವರು ಹೊಡೆದಾಡಬೇಕು. ಇವತ್ತು ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಹರಾಜ್ನೆಗೆ ಬೀಪಾರನ್ನು ತೊಗೊಂಬಂದಾರೆ. ಇವತ್ತು ಬೀಪಾರನ್ನ ನಿಜವಾಗಿ ಪ್ರಾಮಾಣಿಕತೆಯಿಂದ ಬೀಪಾರನ್ನು ತಂದಿಲ್ಲ. ಹಾಗಾಗಿ ವಾಮ ಮಾರ್ಗದಲ್ಲಿ ಇವತ್ತು ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇವತ್ತು ನಿಮಗೆ ಕಣ್ಣಿದ್ರಿಗೆ ನಾವು ಈಗ ಓಪನ್ ಮಾಡಿದ್ದೀವಿ, ಮತ್ತು ಗುರುತು ಬರಿಬಾರ್ದು ಅಂತ. ಆದ್ದರಿಂದ ಇವತ್ತು ವಾಮ ಮಾರ್ಗದಲ್ಲಿ ಏನು ಗೆಲ್ಲೋದಕ್ಕೆ ಹೊರಟಿದ್ದಾರೆ, ಇದು ಚುನಾವಣಾ ನೀತಿ ಅಕ್ರಮ ಅಂತಕ್ಕಂಥದ್ದು ಯಾವುದೋ ಸ್ಪಷ್ಟ ನಿರ್ದೇಶನ ಇದಕ್ಕೆ. ಪ್ರತಿ ಬಾರಿ ಮಲ್ಲಿಕಾರ್ಜುನ ಹೇಳ್ತಾರೆ, ಗೆಲ್ತಕ್ಕಂಥವ್ರಿಗೆ ಅವಕಾಶ ಕೊಡ್ರಿ, ಗೆಲ್ತಕ್ಕಂಥವ್ರು ಅಷ್ಟೇ. 4 ಬಾರಿ ಚುನಾವಣೆ ಸೋತಿದ್ವಿ, ಮತ್ತು ಅವ್ರು ಗೆಲ್ತಾರಂತ ಕೊಟ್ಟಿದ್ರು. ಯಾಕೆ ಸೋತಪ್ಪ ನೀನು? ಒಂದು ವಿಧಾನಸಭಾ ಚುನಾವಣೆ ಸೋತಿದೆಯಾ, ಮತ್ತು ಗೆಲ್ತಕ್ಕಂತಲೇ ನಿಮಗೆ ಟಿಕೆಟ್ ಕೊಟ್ಟಿದ್ದು, ಯಾಕೆ ಸೋತಿ?